ನಮಸ್ತೆ ಎಲ್ಲರಿಗೂ. ನೆನ್ನೆ ಇಲ್ಲ ಮೊನ್ನೆ ಕಿತ್ತಿದ್ನಲ್ವ, ಯಾವತ್ತು ಶುಕ್ರವಾರದ ದಿನ ಕಿತ್ತಿರೋದು ಟೊಮೊಟೊ, ಚೆರ್ರಿ ಟೊಮೊಟೊ ಜಾಸ್ತಿನೇ ಇತ್ತಲ್ಲ, ಅದರಿಂದ ಸ್ವಲ್ಪ ಜ್ಯೂಸ್ ಮಾಡೋಣ. ಹಂಗೆ ಬೆಂಡೆಕಾಯಿ ಬೀಜ ತೆಗಿಯೋದು ತೆಗೆದೇ ತೋರಿಸಿದ್ದೀನಿ, ಆದರೂ ಹೊಸಬ್ರಿಗೂ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋದಕ್ಕೆ ತೋರಿಸ್ತೀನಿ. ಯಾಕೆಂದರೆ ಒಂದೇ ಒಂದು ಕಾಯಿ ಬಿಡೋದ್ರಿಂದ ನಮಗೆ ಎಷ್ಟು ಬೀಜ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ಚೆರ್ರಿ ಟೊಮೊಟೊ ನಾನು ತೊಳಿತಾಯಿದ್ದೀನಿ, ಸ್ವಲ್ಪ ತೊಳೆದ್ಬಿಟ್ಟು ಜ್ಯೂಸ್ ಮಾಡ್ತೀನಿ. ಮಿಕ್ಸಿಲಿ ಮಾಡ್ತೀನಿ. ಮಿಕ್ಸಿಲೇ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಇದು ಚೆರ್ರಿ ಟೊಮೊಟೊ ಸಿಪ್ಪೆ ತುಂಬ ದಪ್ಪ ಇರುತ್ತೆ. ಸ್ವಲ್ಪ ಇದೆಲ್ಲ ಫಿಲ್ಟ್ರ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ನಾನಿವಾಗ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು, ಅಂದರೆ ಅಷ್ಟೇ ಚೆನ್ನಾಗೇ ಇತ್ತು ರುಚಿಯಾಗಿ, ಅದರಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಜ್ಯೂಸನ್ನು. ನೋಡಿ, ಇವಾಗ ಚೆರ್ರಿ ಟೊಮೊಟೊ ಎಲ್ಲ ನಾನು ಚಿಕ್ಕ ಜಾರ ಮಿಕ್ಸಿ ಆಗುತ್ತಲ್ಲ ಅದ್ರಾಗೆ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ, ಏಲಕ್ಕಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಇಲ್ಲಿ ಹಾಕೋದು ಮರ್ತೋದೆ. ನೀವು ಏಲಕ್ಕಿ ಹಾಕ್ಕೊಂಡ್ರೆ ಇನ್ನೂ ಘಮ ಚೆನ್ನಾಗಿರುತ್ತೆ ಜ್ಯೂಸ್ದು. ಆಮೇಲೆ ಇದ್ರದ್ದು ಜ್ಯೂಸೇ ಒಂಥರ ಟೇಸ್ಟ್ ಇರುತ್ತೆ. ದಪ್ಪ ಟೊಮೊಟೊದ್ದು ನಾವು ಮಾಡಿ ಕುಡ್ದಿರ್ತೀವಿ, ಮುಕ್ಕಾಲು ಪಾಲು ಎಲ್ಲರೂ ಕುಡ್ದಿರ್ತಾರೆ. ಈ ಚೆರ್ರಿ ಟೊಮೊಟೊ ಜ್ಯೂಸ್ ಕುಡ್ದಿರಲ್ಲ. ಯಾಕೆಂದರೆ ಈ ಸರಿ ಅದು ಹಣ್ಣು ಸ್ವಲ್ಪ ಸ್ವೀಟ್ನಿತ್ತು. ಇದು ಹೋದ ಸರಿ ತುಂಬ ಹುಳಿಯಿತ್ತು. ಅದಕ್ಕೆ ನಾನು 2-3 ಸರಿ ಸಾರಿಗೆ ಆಮೇಲೆ ಚಟ್ನಿಗೆಲ್ಲ ಬಳಸಿರೋದ್ರಿಂದ ಅದರ ಟೇಸ್ಟ್ ಗೊತ್ತು ನನಗೆ. ಅದರಿಂದ ಈ ಸರಿ ಜ್ಯೂಸ್ ಮಾಡಿ ನೋಡೋಣ ಅಂತ ಮಾಡಿದೆ. ಚೆನ್ನಾಗೇ ಇತ್ತು. ಈ ಥರ ಯಾವುದನ್ನ ಚೆರ್ರಿ ಟೊಮೊಟೊ ಸಿಕ್ಕಾಗೆ ಈ ಥರ ಜ್ಯೂಸು ಮಾಡ್ಕೋಬೋದು. ಇಲ್ಲ ಆಂಧ್ರ ಪಪ್ಪು, ಟೊಮೊಟೊ ಪಪ್ಪು ಅಂತ ಮಾಡ್ತಾರಲ್ಲ, ಆ ಪಪ್ಪು ಮಾಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಟೊಮೊಟೊ ಚಟ್ನಿ ಮಾಡ್ತೀವಿ ನೋಡಿ ಮುದ್ದೆಗೆ, ಅದೂ ಚೆನ್ನಾಗಿರುತ್ತೆ. ಎಲ್ಲ ಥರನೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಒಂದು ಸರಿ ನಮ್ಮ ಗಾರ್ಡನಲ್ಲಿ ಬೀಜ ಬಂದು ಗಿಡಗಳು ಬಂದುಬಿಟ್ರೆ ನೀವು ಮತ್ತೆ ಹಾಕಷ್ಟೇ ಇರಲ್ಲ. ಎಲ್ಲೋ ಒಂದು ಹಣ್ಣು ಉದುರಿ ಬೀಜ ಆಗಿ ಅವೇ ಸಸಿಗಳು ಬರ್ತಾನೆ ಇರ್ತವೆ. ಗಿಡನೂ ಸುಮಾರು ದಿನ ಕಾಯಿ ಬಿಡ್ತಾ ಇರುತ್ತೆ. ನಾವು ಹಣ್ಣು ಆದಾಗ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಗ ಮತ್ತೆ ಹೂವು ಆಗಿ ಚಿಗುರ್ತಾ ಇರುತ್ತೆ. ಆಮೇಲೆ ಆ ಗಿಡದಲ್ಲಿ ಸ್ವಲ್ಪ ಹಣ್ಣಾಗಿರೋ ಎಲೆ, ಒಣಗಿರೋ ಎಲೆ ಅವಾಗವಾಗ ಪ್ರೂನ್ ಮಾಡ್ಕೊಂಡು ಗಿಡ ಆರೈಕೆ ಮಾಡಿದ್ರೆ ಸುಮಾರು 3-4 ತಿಂಗಳು ನಮಗೆ ಫಲ ಕೊಡುತ್ತೆ ಚೆರ್ರಿ ಟೊಮೊಟೊ. ಇದ್ರ ಬೀಜ ಸಿಗುತ್ತೆ, ತುಂಬ ಕಾಸ್ಟ್ಲಿ. ಇವಾಗ ನಾವು ಈ ಥರ ಮಾಡ್ಕೋಬೋದು. ನೋಡಿ, ಇದು ರೆಡ್ ಬೆಂಡೆ ಎಷ್ಟು ಬೀಜ ಬರುತ್ತೆ ಒಂದರಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಕಾಯಿ ಬಿಟ್ಟರೆ ನಮಗೆ ಸುಮಾರು ಎಷ್ಟು ಬೀಜ ಬಂದಿರುತ್ತೆ. ಪ್ರಕೃತಿ ಕೊಡೋದು ಇದು ಗಿಫ್ಟು. ಈ ಪ್ರಕೃತಿ ಕೊಡೋಷ್ಟು ಗಿಫ್ಟು ಬೇರೆ ಯಾವುದ್ರಲ್ಲೂ ನಮಗೆ ಸಿಗಲ್ಲ. ನೀವು ಏನೇ ವ್ಯಾಪಾರ ಮಾಡು, ಏನೇ ಮಾಡು, ಇಷ್ಟು ಲಾಭ ಅಂತೂ ಯಾವುದ್ರಲ್ಲೂ ಬರಲ್ಲ. ಪ್ರಕೃತಿ ಅಷ್ಟು ಜಾಸ್ತಿ ಗಿಫ್ಟ್ ಕೊಡುತ್ತೆ. ನೋಡಿ, ಇವಾಗ ನಾನು ಒಂದರದ್ದು ಬೀಜ ತೆಗೆದೀನಿ. ಯಾಕೆಂದರೆ ನಾನು ಪೂರ್ತಿ ಬೀಜ ತೆಗಿಯೋಕ್ಕೆ ಎಡಗೈಲಿ ಫೋನ್ ಇಟ್ಕೊಂಡಿರ್ತೀನಿ. ಅದರಿಂದ ನೋಡಿ, ಬೀಜ ನೋಡಿಸ್ತೀನಿ ನಿಮಗೆ ಅದು ಯಾವ ಥರ ಇದೆ ಅಂತ. ನೋಡಿ, ಇಷ್ಟು ಬೀಜ ಕೈಗೆ ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಬೀಜ ಸಿಗುತ್ತೆ ನಮಗೆ. ಇದರಲ್ಲಿ 10 ಬೀಜ ಇಟ್ಕೊಂಡ್ರೂ ಒಂದು ಮನೆಗಾಗೋಷ್ಟು ತರಕಾರಿ ಬೆಂಡೆಕಾಯಿ ಬರುತ್ತೆ. ಹಂಗೆ ನಾವು ಸುಮಾರು ಒಂದು 3-4 ಸರಿ ಬಿತ್ತನೆಗೆ ಬರುತ್ತೆ ಇದು. ಈ ಥರ ಎಷ್ಟು ಅಲ್ವಾ, 3-4 ಸರಿ ಇದು ಮುಗಿತಾ ಬಂತು ಅಂದಾಗ ಆ ಗಿಡದಲ್ಲಿ ಒಂದು ಕಾಯಿ ಬಿಟ್ಟರೆ ಮತ್ತೆ ಬೀಜ ಆಗುತ್ತೆ. ಮತ್ತು ನಮ್ಮ ರೀಸೈಕಲ್ ಆಗ್ತಾನೇ ಇರುತ್ತೆ. ಪದೇ ಪದೇ ನಾವು ಬೀಜ ತರೋಷ್ಟು ಇರಲ್ಲ. ನೋಡಿ, ಇಷ್ಟು ಬೀಜ ಸಿಕ್ಕಿದೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡಿ ನಾನು ಮಾಡೋ ವಿಡಿಯೋಗಳು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅನ್ನಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ ನೀವು, ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಸುಮಾರು 83% ಇದ್ದಾರೆ ನೋಡಿದೆ ನಾನು. ಎಷ್ಟು 28% ಮಾತ್ರ ಸಬ್ಸ್ಕ್ರೈಬ್ ಮಾಡಿದವರಿದ್ದಾರೆ. ಈ ಥರ ನಮಗೆ ನೀವು ಇದು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂಚೂರು ಸಹಾಯ ಆಗುತ್ತೆ, ನಮಗೆ ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಯಾರೇ ಹೊಸಬ್ರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಅಂತಲ್ಲ, ನಿಮಗೆ ಯಾವ ವಿಡಿಯೋದಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂತ ಅನಿಸಿದರೆ ಆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಲ್ಪ್ ಮಾಡಿ. ನಾನಿವಾಗ ಸ್ವಲ್ಪ ಗಾರ್ಡನಲ್ಲಿ ಓಡಾಡ್ಕೊಂಡು ಮಿಕ್ಕಿದ್ದು ಅದು ಸ್ವಲ್ಪ ಲಾಂಗ್ ಬೀನ್ಸು, ಅವರೆಕಾಯಿ ಇದೆ, ಅದೊಂಚೂರು ಹಾರ್ವೆಸ್ಟ್ ಮಾಡ್ಕೊತೀನಿ. ಇದು ಸುಮಾರು 3ನೇ ಸರಿನೂ ಏನು ಹಾರ್ವೆಸ್ಟ್, ಅಷ್ಟು ಹಾರ್ವೆಸ್ಟ್ ಮಾಡ್ತೀನಿ. ನಾನು ಊರಿಗೆ ಹೋಗಿ ಬಂದಿದ್ದರಿಂದ ಅದರಲ್ಲಿ ಅವರೆಕಾಯಿ ಸ್ವಲ್ಪ ಬೀಜ ಆಗ್ಬಿಟ್ಟಿದ್ದಾವೆ, ಅವನ್ನೂ ಎತ್ತಿಟ್ಕೊತೀನಿ. ಯಾಕೆಂದರೆ ಇವಾಗ ನಾನು ಲಾಸ್ಟ್ ಬೀಜ ಬಿಡೋಣ ಅಂದ್ಕೊಂಡೆ, ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ಅವು ಬೀಜ ಆಗಿತ್ತಲ್ಲ, ಅದನ್ನು ಸಪ್ರೇಟ್ ಇಟ್ಕೊಂಡು ಇನ್ನು ಕಾಯಿ ಬಿಡ್ತೀವಿ. ಇನ್ನು 1 ಸರಿ 2 ಸರಿ ಕಿತ್ತಿದ್ರೆ ಅದು ಸೀಸನ್ ಮುಗೀತು. ಇಲ್ಲಿ ಹೊಸ ಗಿಡ ಲಾಂಗ್ ಬೀನ್ಸು ಇಲ್ಲಿ ಬರ್ತಾಯಿದೆ. ಆಮೇಲೆ ಇಲ್ಲಿ ನೋಡ್ಕೊತಾ ಇರಬೇಕು. ಈ ಥರ ಎಲೆ ಆಗಿರೋದು, ಹುಳ ಆಗಿರೋದು ಡೈಲಿ ನೋಡ್ಕೊಂಡ್ರೆ ನೀವು ಕಂಡಂಗೆ. ನಾನು ಸುಮಾರು ತಿಂಗಳಿಂದ ನಾನು ಇದಕ್ಕೆ ಏನೂ ಹೊಡೆದಿಲ್ಲ. ಬೆಸ್ಟಿಗೆ ಅಂತಾಗಲಿ ಇನ್ನೊಂದಕ್ಕಾಗಲಿ ಏನೂ ಹೊಡೆದಿಲ್ಲ. ಲಿಕ್ವಿಡ್ಗಳು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆದ್ರೂ ಗಿಡಗಳು ಎಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾವೆ ನನಗೆ. ಅದು ಒಂದು ಖುಷಿ ಆಯ್ತು ನನಗೆ. ಈ ಥರ ಬಳ್ಳಿ ಬರ್ತಾ ಇರ್ತಾವಲ್ಲ, ಅವನ್ನ ಆಗಾಗ ನೋಡ್ಕೊಂಡು ಇದು ಮಾಡಿ. ಈ ಥರ ನೀವು ಯಾವುದಾದ್ರು ದೊಡ್ಡ ಪಾಟಲ್ಲಿ
ಆ ಕಡೆ ಒಂದು ಈ ಕಡೆ ನಮಗೆ ಬಳ್ಳಿ ಹಬ್ಸಕ್ಕೆ ಜಾಗ ಇಲ್ಲ ಅಂದರೆ ಆ ಸೈಡ್ ಈ ಸೈಡ್ ದೊಡ್ಡ ಪಾಟಲ್ಲಿ ಒಂದೊಂದು ಕೋಲು ಉಣ್ಬಿಟ್ಟು ಅದಕ್ಕೆ ದಾರ ಕಟ್ಟಿ ಈ ಥರ ಕಟ್ಕೋಬೋದು. ಈಸಿಯಾಗಿ ಕಟ್ಕೋಬೋದು. ನಾನು ಫಸ್ಟೆಲ್ಲ ಬಟ್ಟೆಯಿಂದ ಕಟ್ಟಿದ್ದೀನಿ, ದಾರದಿಂದ ಕಟ್ಟಿದ್ದೀನಿ. ಅದಾದಮೇಲೆ ಈ ತೆಂಗಿನ ನಾರು ದಾರದಿಂದ ಕಟ್ಟಿದ್ದೀನಿ, ತಂತಿಯಿಂದನೂ ಕಟ್ಟಿದ್ದೀನಿ, ಎಷ್ಟು ಥರ ಚಪ್ಪರ ಕಟ್ಟಿದ್ದೀನಿ. ಲಾಸ್ಟಲ್ಲಿ ಇದು ನಾನು ತೆಂಗಿನ ನಾರಿಗೆ ಚೆನ್ನಾಗಿ ಬಳ್ಳಿಗಳು ಹಬ್ತವೆ ಅಂತ ಅದನ್ನು ತಂದು ಕಟ್ತಾಯಿದ್ದೀನಿ. ಇದನ್ನು ಜಾಸ್ತಿ ಖರ್ಚಿರಲ್ಲ. 150 ರೂಪಾಯಿ ಕೊಟ್ಟರೆ ಒಂದು ಬಂಡಲ್ ಬರುತ್ತೆ. ಅದರಲ್ಲಿ ಸುಮಾರು ಇರ್ತವೆ, ಚಿಕ್ಕ ಚಿಕ್ಕ ಬಂಡಲ್ಲು. ಅವನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನೋಡಿ, ಇದು ಹೊಸ ಗಿಡ ಲಾಂಗ್ ಬೀನ್ಸು. ಇದನ್ನು ನಾನು ಇವಾಗ ಎಷ್ಟು ಸ್ವಲ್ಪ ಬಲ್ತಿದ್ದಾವೋ ಅವನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ಕೊತೀನಿ. ಆವಾಗ ಗಾರ್ಡನ್ನು ಅರ್ಧಕ್ಕೆ ನಿಲ್ಲಿಸಿದ್ದು ಕ್ಲೀನು ಮತ್ತೆ ಮಾಡೋಕ್ಕಾಗಿಲ್ಲ. ಪೂರ್ತಿ ಹುಷಾರಾದಮೇಲೆ ನಾವು ಇನ್ನೂ ಒಂದು ಫಂಕ್ಷನ್ಗೆ ಊರಿಗೆ ಹೋಗ್ಬೇಕಾಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಹುಷಾರಾಗಿ ಪೂರ್ತಿ ಇದಾದಮೇಲೆ ನಾನು ಮತ್ತೆ ಕ್ಲೀನಿಂಗ್ ಮಾಡ್ತೀನಿ. ನೋಡಿ, ಅವರೆಕಾಯಲ್ಲಿ ಒಂದೊಂದು ಬೀಜ ಆಗಿದ್ದಾವಲ್ಲ ಅವನ್ನೆಲ್ಲ ನಾವು ಬಿತ್ತನೆಗೆ ಇಟ್ಕೋಬೇಕು. ಅಂದರೆ ಈಚೆ ಇಟ್ಕೋಬೇಡಿ. ನೀವು ಡೀಪ್ ಫ್ರಿಜ್ಜಲ್ಲಿ ಯಾವ್ದಾರು ಒಂದು ಬಾಟ್ಲು ಅಥವಾ ಡಬ್ಬಿಲೋ ಹಾಕಿ ಇಟ್ಕೊಂಡ್ರೆ ನಿಮಗೆ ಬರೋ ವರ್ಷಕ್ಕೂ ಆಗ್ತಾವವು. ಈಚೆ ಇಟ್ಕೊಂಡ್ರೆ ನೀವು ಅವರೆಕಾಯಿ ಸಂಬಂಧಪಟ್ಟಿದ್ದು ಏನೇ ಈಚೆ ಇಟ್ರೂ ಹುಳ ಬರುತ್ತೆ. ಆ ಹುಳ ಬಂದಿರೋ ಮೊಳಕೆ ಬರಲ್ಲ. ಅದರಿಂದ ಹೇಳ್ತಾಯಿದ್ದೀನಿ. ನೋಡಿ, ಇದನ್ನು ನಾನು ಸ್ವಲ್ಪ ಒಣಗಿರೋ ಎಲೆ ಅಲ್ಲಿ ಇಲ್ಲಿ ಕಿತ್ತಿ ಅವತ್ತು ಗುಡಿಸ್ದೆ ಅಷ್ಟೇ. ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಆವಾಗ. ಇವಾಗ ಸುಮಾರು 8 ದಿನ ಆಯಿತು ನಾನು ಗಾರ್ಡನ್ಗೆ ಹೋಗಿ. ಅದು ವಿಡಿಯೋಗಳು ನಿಮಗೆ ಸಿಗಲ್ಲ ಇವಾಗ. ನಾನು ಯಾಕೆಂದರೆ ಅಲ್ಲಿ ವಿಡಿಯೋ ಮಾಡೋರು ಇರಲ್ಲ. ನಮ್ಮ ಅಳಿಯ ಹೋಗಿ ನೀರು ಹಾಕಿ ಬರ್ತಾಯಿದ್ದಾರೆ ಅಷ್ಟೇ. ನಾನು ಹುಷಾರಿಲ್ಲದೆ ಇರೋದಕ್ಕೆ ಗಾರ್ಡನ್ಗೆ ಹೋಗಿಲ್ಲ. ಯಾಕೆಂದರೆ ಬೈತಾರೆ ಮನೇಲಿ. ಅಲ್ಲಿ ಹೋಗಿ ಸುಸ್ತು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ದಿನ ಪೂರ್ತಿ ಹುಷಾರಾಗಿ ಅವ್ರಿಗೆ ಹೋಗಬೇಡಿ, ಗಿಡನ ನಾವು ನೀರು ಹಾಕೋದು ಕ್ಲೀನ್ ಮಾಡೋದು ನೋಡ್ತೀವಿ ಅಂತ. ಅದೇ ಥರ ಮಾಡ್ತಾಯಿದ್ದೀನಿ. ನನ್ನ ಆರೋಗ್ಯದ ಬಗ್ಗೆ ಇದು ಕಳಕಳಿ ಇರೋ ಮಾಡಿ ನಾವು ಬೇಗ ಹುಷಾರಾಗಿ ಅಮ್ಮ ಅಂತ ಕೇಳಿದವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಇಷ್ಟು ಲಾಂಗ್ ಬೀನ್ಸು, ಅಷ್ಟು ಅವರೆಕಾಯಿ ಸಿಕ್ಕಿದೆ. ಹೂವು ಕೀಳ್ತೀನಲ್ಲ ಅದೇ ಬಟ್ಲಲ್ಲೇ ಸಿಕ್ಕಿದೆ. ಅವರೆಕಾಯಿ ಕಮ್ಮಿ ಏನಿಲ್ಲ, ಅದು ಹೆಚ್ಚು ಕಮ್ಮಿ ಅರ್ಧದ ಕೆಜಿಗಿನ್ನ ಕಮ್ಮಿ ಇದೆ ಅಷ್ಟೇ. ಇದು ನಾವು ಇವಾಗಲೇ 4ನೇ ಸರಿ ಏನೋ ಹಾರ್ವೆಸ್ಟ್ ಮಾಡಿದ್ದು. ಇನ್ನು ಅವರೆಕಾಯಿ ಸೀಸನ್ ಬಂದೇ ಇಲ್ಲ. ಅಷ್ಟೊತ್ತಿಗೆ ನಾವು 4 ಸರಿ ಅವರೆಕಾಯಿ ತಿಂದಾಯಿತು. ಈ ಥರ ನಾವೇ ಫಸ್ಟು ಗಾರ್ಡನಲ್ಲಿ ಪಾಟ್ಗಳ ಬೆಳೆದು ತಿನ್ಬೋದು. నేను ಮನೆಗೆ ತಂದು ನೋಡಿ ಬೀಜ ಆಗಿರೋದೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬೀಜ ಬೇಕಾದಷ್ಟು ಆಯಿತು. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.